ಉಳಿವಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾತ್ರೆ. ದೇವನಹಳ್ಳಿ ಪಟ್ಟಣದಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾತ್ರೆ. ಧರ್ಮದ ಉಳಿವಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡಿದ್ದಾರೆ. ದೇವನಹಳ್ಳಿ ಪಟ್ಟಣದಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾತ್ರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ ಧರ್ಮದ ಉಳಿವಿಗೋಸ್ಕರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾತ್ರೆಗೆ ಕೈಗೊಂಡಿರುವಂತದ್ದು. ದೇವನಹಳ್ಳಿ ಪಟ್ಟಣದಿಂದ ಧರ್ಮಸ್ಥಳ ಯಾತ್ರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಿಂದ ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡಿದ್ದಾರೆ. 500ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರಿಂದ ರ್ಯಾಲಿ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬಿಜೆಪಿ ಯಾತ್ರೆಯನ್ನ ಮಾಡಲಾಗಿತ್ತು. ಆ ಬಿಜೆಪಿ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಕೈಗೊಂಡಿದ್ರು. ಇನ್ನು ಅದೇ ನಿಟ್ಟಿನಲ್ಲಿ ಇಲ್ಲಿ ಬಿಜೆಪಿ ಶಾಸಕರು, ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರು ಧರ್ಮಸ್ಥಳ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕಾರ್ಯಕರ್ತರು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಹೊರಟಿದ್ದಾರೆ. ಎಸ್.ಆರ್. ವಿಶ್ವನಾಥ್ ಜೋರ ಬರ್ಲಿ ಸೌಂಡ್. ಭಾರತ್ ಮಾತಾ ಕಿ ಜೈ, ಜೈ ಭೋಲೋ ಭಾರತ್ ಮಾತಾ ಕಿ ಜೈ. ಉಳಿಸಿ ಉಳಿಸಿ ಧರ್ಮ ಉಳಿಸಿ, ಧರ್ಮ ಉಳಿಸಿ. ಅದರಲ್ಲಿ ಏನಾದರೂ ಸತ್ಯಾಂಶ ಸಿಗ್ತದೆ, ಧರ್ಮಸ್ಥಳ ಮಂಜುನಾಥನ ಶಕ್ತಿ ಇನ್ನೂ ವೃದ್ಧಿ ಆಗ್ತದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಕೇವಲ ಇದು ಬೂಟಾಟಿಕೆ, ಧರ್ಮನ ಹೊಡೆಯೋ ರೀತಿಯಲ್ಲಿ ಯಾರೊಬ್ಬ ಮುಸುಗುದಾರಿ ಮತ್ತು ಯೂಟ್ಯೂಬರ್ಸ್ ಹೇಳ್ದಂತೇಳಿ ಆ ಮುಸುಗುದಾರಿ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ನೆನ್ನೆ ರಾತ್ರಿ ಮಾಧ್ಯಮದಲ್ಲಿ ನೋಡಿದಾಗ ಅವನ ಇತಿಹಾಸವನ್ನು ಕೆಲವರೆಲ್ಲ ಪ್ರಸಾರ ಮಾಡ್ತಾಯಿದ್ರು. ಭಾಳಷ್ಟು ನೋವಾಗ್ತದೆ. ಅವನು ಯಾವುದೇ ಒಂದು ಸಂಸ್ಕಾರನಾಗಲಿ ಅಥವಾ ಉತ್ತಮನಾಗಲಿ ಅಥವಾ ಸಮಾಜದ ಒಂದು ಶಕ್ತಿ ಆಗಲಿ ಅವನೇನೆಲ್ಲ, ಅವನು ಭಾಳಷ್ಟು ಕೆಟ್ಟ ಮನುಷ್ಯ ಅಂತ ರಾತ್ರಿ ಮಾಧ್ಯಮದಲ್ಲಿ ನೋಡಿದೆ ನಾನು. ಆದರೆ ನಮ್ಮೆಲ್ಲರ ಹೋರಾಟ ಇಷ್ಟೇ, ನಮ್ಮ ಪವಿತ್ರ ಶಕ್ತಿಯುತವಾದ ಧರ್ಮಸ್ಥಳ ಅದ ಪವಿತ್ರತೆ ಮತ್ತು ಆ ಶಕ್ತಿಯನ್ನು ನಾವೆಲ್ಲರೂ ಕೂಡ ಇನ್ನೂ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ಉಳಿಬೇಕಂತೇಳಿ ಇವತ್ತು ಅಪಪ್ರಚಾರಗಳು ಏನು ಮಾಡಿದ್ದಾರೆ, ಈ ಅಧರ್ಮದ ಬಗ್ಗೆ ನಾವೆಲ್ಲ ಈ ಸುಳ್ಳು ಪಳ್ಳು ಹೇಳ್ತಿರೋದ್ರ ಬಗ್ಗೆ ಒಂದು ಸರ್ಕಾರ ಈ ನಿರ್ಧಾರವನ್ನು ಖಂಡಿಸಬೇಕು. ಮತ್ತು ಯಾರು ಇದರ ಹಿನ್ನೆಲೆ ಅಂತೆ ತಮಗೆಲ್ಲ ಗೊತ್ತೇ ಇದೆ. ಹಿಂದೆ ಮೊನ್ನೆ ಮಾಧ್ಯಮಗಳಲ್ಲಿ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಹೇಳಿದ್ರಲ್ಲಿ ಒಂದು ಷಡ್ಯಂತ್ರ ಇದೆ ಯಾರಂತ, ಅವೆಲ್ಲವನ್ನು ಕೂಡ ನಾವು ಆಗ್ರಹ ಮಾಡ್ತೇವೆ ನಮ್ಮ ಭಾರತೀಯ ಜನತಾ ಪಕ್ಷ. ಆ್ಯಕ್ಚುಲಿ ಒಂದೊಂದು ಕ್ಷೇತ್ರದಿಂದ 1000 ಜನ ಓಡೋಣ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿದರು. ಆದರೆ ಕಾಲ ಕಡಿಮೆ ಇರೋದ್ರಿಂದ ನಾವು ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ಸುಮಾರು ಒಂದು 250-300 ಕಾರುಗಳಲ್ಲಿ ಒಂದು 1000 ಜನ ಮುಖಂಡರು ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತುರ್ತಾಗಿ ಓಡ್ತಾ ಇದ್ದೀವಿ. ಧರ್ಮ ಹೊಡೆಯೋ ಕೆಲಸ ಮಾಡ್ತಕ್ಕಂಥ ಏನು ಇವತ್ತು ನಡೀತಾ ಇದೆ, ವೋಟ್ ಬ್ಯಾಂಗಾಗಿ ಎಲ್ಲ ಮಾಡಿದ್ದಾರೆ, ಆದರೆ ನಡೀತದೆ. ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಿಂದುತ್ವನೇ ಹೊಡಿಬೇಕು ಅಂತೇಳಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ. ಅವನ ಹೆಸರು ಕೇಳಿ ಏನು ಅಂತ ಯಾಕೆ ಮಾಡ್ದ, ಅವನಿಗೆ ಮಂಪರು ಪರೀಕ್ಷೆ ಮಾಡಬೇಕು. ಮುಸುಗುದಾರ ಯಾರು, ಅವನಿಗೇನು ಸಂಬಂಧ, ಅವನೇನು ಮಾಡ್ತಾ ಇರ್ತಕ್ಕಂಥ ಅವನು ಮಂಪರು ಪರೀಕ್ಷೆ ಮಾಡಬೇಕು. ಇದು